ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪವಿ ಕನ್ನಡ ವ್ಲಾಗ್ಸ್. ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಬೆಳಗ್ಗೆನೆಲ್ಲ 6:30ಗೆ ಇದ್ದಿದ್ದೆ. 6:30ಗೆ ಎದ್ಬಿಟ್ಟು ಫ್ರೆಶ್ ಅಪ್ ಎಲ್ಲ ಆಗಿ ಒಂದು ಗ್ಲಾಸ್ ಬಿಸಿನೀರನ್ನ ಕುಡಿದು ಇವಾಗ ವ್ಲಾಗ್ನ ಮಾಡೋಣ ಅಂದ್ಬಿಟ್ಟು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು. ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಚಪಾತಿ ಮಾಡೋಣ ಅಂತ. ಸ್ವಲ್ಪ ಪಾಲಕ್ ಸೊಪ್ಪಿದೆ, ಹಾಗಾಗಿ ಪಾಲಕ್ ಚಪಾತಿ ಮಾಡೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇವಾಗ ಬ್ರೇಕ್ಫಾಸ್ಟ್ನ ಮಾಡಬೇಕು, ಹಾಗೆ ವ್ಲಾಗ್ನೂ ಸಹ ಕಂಟಿನ್ಯೂ ಮಾಡ್ತೀನಿ. ಬನ್ನಿ. ಚಪಾತಿಗೆ ಏನಾದರೂ ಸೈಡ್ ಡಿಶ್ ಮಾಡಬೇಕಿತ್ತಲ್ಲ, ಅದಕ್ಕಾಗಿ ಹೆಸ್ರು ಕಾಳು ಗ್ರೇವಿನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇದು ಚಪಾತಿಗೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಇವಾಗ ಫಸ್ಟು ಹೆಸ್ರು ಕಾಳನ್ನ ಬೇಯಿಸ್ಕೊತಿದ್ದೀನಿ. ಈ ಸೈಡು ಚಪಾತಿ ಹಿಟ್ಟು ಕಳ್ಸೋಕ್ಕೆ ಅಂತ ಹೇಳ್ಬಿಟ್ಟು ಗೋಧಿ ಹಿಟ್ಟೆಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ಅಷ್ಟೊತ್ತಿಗೆ ನನ್ನ ಮಗ ಬಂದ್ಬಿಟ್ಟು ಅಮ್ಮ ಪನ್ನೀರಲ್ಲಿ ಏನಾದರೂ ಮಾಡಿ ಅಂತ. ಸರಿ ಆಯಿತು ಅಂದ್ಬಿಟ್ಟು ಅವನಿಗೆ ಪನ್ನೀರ್ ಸ್ಟಫ್ಡ್ ಚಪಾತಿ ಮಾಡೋಣ ಅಂದ್ಬಿಟ್ಟು ಅದನ್ನು ಸಹ ರೆಡಿ ಮಾಡ್ತಿದ್ದೆ. ಇವಾಗ ಪಾಲಕ್ ಚಪಾತಿಗೆ ಏನೇನು ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ಇದು ಮಕ್ಕಳಿಗೆ ತುಂಬಾ ಒಳ್ಳೆಯದು, ಅದಕ್ಕೋಸ್ಕರ ಕಲರ್ಫುಲ್ ಆಗಿದ್ದರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಅದಕ್ಕೋಸ್ಕರ ಇವಾಗ ಫಸ್ಟು ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಇಂಚಾಗಷ್ಟು ಶುಂಠಿ, ಎರಡು ಹಸಿಮೆಣ್ಸಿನ್ಕಾಯಿ ಸ್ಕಿಪ್ ಕೂಡ ಮಾಡ್ಬೋದು, ಮತ್ತು ಒಂದು ಇಡೀ ಆಗೋಷ್ಟು ಪಾಲಕ್ ಸೊಪ್ಪನ್ನ ಹಾಕ್ಕೊಂಡು ರುಬ್ಕೊಂಡು ಈ ರೀತಿ ಪ್ಯೂರಿಯಾಗಿ ಮಾಡ್ಕೊಂಬಂದಿದ್ದೀನಿ. ನಿಮಗೆ ಇವಾಗ ನಾನು ಸ್ವಲ್ಪ ಜೀರಾ ಪೌಡರ್ನ ಹಾಕ್ಕೊತಿದ್ದೀನಿ. ಜೀರಾ ಪೌಡರ್ ನಿಮ್ಮ ಮನೇಲಿ ಇಲ್ಲ ಅಂದರೆ ರುಬ್ಬೇಕಾದ್ರೇ ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ರುಬ್ಬಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ನೀರು ಹಾಕ್ಕೊಂಡು ಕಲಸೋದು ಅಷ್ಟೇ. ಇದಕ್ಕೇನು ನಾನು ಎಣ್ಣೆ ಯೂಸ್ ಮಾಡಿಲ್ಲ. ಇವಾಗ ಪನ್ನೀರ್ ಸ್ಟಫ್ ಮಾಡೋಕ್ಕೋಸ್ಕರ ಇವಾಗ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್, ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್, ಮತ್ತು ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಇಷ್ಟನ್ನು ಸ್ವಲ್ಪ ಉಪ್ಪು, ಇಷ್ಟನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಪನ್ನೀರ್ ಸ್ಟಫ್ ರೆಡಿ ಆಗಿಬಿಡುತ್ತೆ. ಹಾಗೆ ಸ್ವಲ್ಪ ಜೀರಾ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡ್ಕೊಂಡು ಹಾಕಿ. ಯಾಕಂದರೆ ನಾವು ಚಪಾತಿ ಹಿಟ್ಟಿಗೆ ಆಲ್ರೆಡಿ ಹಾಕಿರೋದ್ರಿಂದ ತುಂಬ ಉಪ್ಪಾದರೆ ತಿನ್ನೋಕ್ಕಾಗಲ್ಲ. ಅದಕ್ಕೋಸ್ಕರ ಮಿಕ್ಸ್ ಮಾಡಿ ಇಟ್ಟರೆ ಪನ್ನೀರ್ ಸ್ಟಫಿಂಗಿಗೆ ರೆಡಿ ಆಯಿತು. ಈ ಸೈಡು ನಾನು ಹೆಸ್ರು ಕಾಳು ಬೇಯಕ್ಕೆ ಇಟ್ಟಿದ್ನಲ್ಲ, ಅದು ಬೆಂದಿತ್ತು. ಹಾಗಾಗಿ ಇವಾಗ ಗ್ರೇವಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಗ್ರೇವಿಗೆ ಒಗ್ಗರಣೆ ಹಾಕ್ತಿದ್ದೀನಿ. ಇದು ರೆಸಿಪಿ ಶೇರ್ ಮಾಡಿರೋದ್ರಿಂದ ನಾನೇನು ಶೂಟ್ ಮಾಡ್ಕೊಂಡಿಲ್ಲ. ಇವಾಗ ನಾನು ಚಪಾತಿನ ಲಟ್ಟಿಸ್ಕೊತಿದ್ದೀನಿ. ಫಸ್ಟು ಚಪಾತಿನ ಲಟ್ಟಿಸ್ಕೊಂಬಿಟ್ಟು ಲಾಸ್ಟ್ಗೆ ಪನ್ನೀರ್ ಸ್ಟಫಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಲಾಸ್ಟ್ಗೆ ಪನ್ನೀರ್ ಸ್ಟಫಿಂಗ್ನ ಮಾಡ್ಕೊತಿದ್ದೀನಿ. ಪನ್ನೀರ್ ಗ್ರೇವಿ ಮಾಡಿತ್ತು ಅಂದರೆ ಸ್ಟಫಿಂಗ್ ಮಾಡೋಷ್ಟು ಏನಿರಲಿಲ್ಲ, ಆದರೆ ಪನ್ನೀರು ಖಾಲಿ ಆಗಿಬಿಟ್ಟಿತ್ತು. ನಾನು ನೋಡ್ಕೊಂಡಿರಲಿಲ್ಲ. ನನ್ನ ಮಗ ಇತ್ತೀಚೆಗೆ ಯಾಕೋ ಜಾಸ್ತಿ ಪನ್ನೀರ್ ಇಷ್ಟಪಡ್ತಿದ್ದಾನೆ. ಅದಕ್ಕೋಸ್ಕರ ಅವನು ಒಬ್ಬಂಗೋಸ್ಕರ ಲಂಚ್ ಬಾಕ್ಸ್ಗೆ ಅಂತ ಹೇಳ್ಬಿಟ್ಟು ಪನ್ನೀರ್ ಸ್ಟಫಿಂಗ್ ಪರೋಟಾನ ಮಾಡಿಕೊಟ್ಟೆ. ಹೇಗಿದ್ರು ಪಾಲಕ್ ಚಪಾತಿಗೆ ಅದರೊಳಗಡೆ ಸ್ಟಫಿಂಗ್ ಮಾಡ್ತು ಅಂದರೆ ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ, ಮಕ್ಕಳನ್ನು ಸಹ ಇಷ್ಟಪಟ್ಟು ತಿಂತಾರೆ. ಅದರಲ್ಲಿ ಈ ಥರ ಗ್ರೀನ್ ಕಲರು ಮತ್ತು ಬೀಟ್ರೋಟ್ ಚಪಾತಿನೂ ಸಹ ಮಾಡ್ತೀನಿ, ಕ್ಯಾರೆಟ್ ಚಪಾತಿ, ಈ ರೀತಿ ಕಲರ್ ಹಾಕಿ ಮಾಡ್ಕೊಡೋದ್ರಿಂದ ಅವ್ರಿಗೂ ಅಯ್ಯೋ ಇದೇ ಚಪಾತಿನ ಅಂತ ಅನ್ಸಲ್ಲ. ಕಲರ್ ಚೇಂಜ್ ಇರುತ್ತಲ್ಲ, ನಾರ್ಮಲ್ ಚಪಾತಿಗೂ ಇವಾಗ ಕ್ಯಾರೆಟು, ಬೀಟ್ರೋಟು, ಪಾಲಕ್ ಸೊಪ್ಪು, ಯಾವುದೇ ಥರದ ಸೊಪ್ಪು ಹಾಕಿ ಮಾಡಿದ್ರು ಕಲರ್ ಚೇಂಜ್ ಇರುತ್ತಲ್ಲ, ಅವ್ರಿಗೆ ಇಷ್ಟಪಟ್ಟು ತಿಂತಾರೆ. ಅದಕ್ಕೋಸ್ಕರ ನಾನು ಈ ರೀತಿ ಒಂದೊಂದ್ಸಲಿ ಮಾಡಿಕೊಡ್ತೀನಿ ಒಂದು ಲಂಚ್ ಬಾಕ್ಸ್ಗೆ. ಈ ರೀತಿ ಮಾಡಿಕೊಡೋದ್ರಿಂದ ತುಂಬ ಇಷ್ಟಪಟ್ಟು ತಿನ್ಕೊಂಬರ್ತಾರೆ. ಅಮ್ಮ ಇವತ್ತು ಗ್ರೀನ್ ಕಲರ್ ಚಪಾತಿನಮ್ಮ ಅಂತ ಕೇಳ್ತಾನೆ. ಆ ರೀತಿ ಇವಾಗ ಚಪಾತಿನ ಬೇಯಿಸ್ಕೊಂಡು ಹಾಗೆ ಲಂಚ್ ಬಾಕ್ಸ್ನು ಸಹ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ನನ್ನ ಹಸ್ಬೆಂಡು ನನ್ನ ಮಗನಿಗೆ ಸ್ನಾನ ಅವರು ಸ್ನಾನ ಮಾಡಿಸ್ಕೊಡ್ತಿದ್ದಂಗೆ ನನಗೆ ರೆಡಿ ಮಾಡೋಕ್ಕೆ ಸರಿ ಹೋಗುತ್ತೆ. ನಾನು ಇಲ್ಲಿ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂತು ಅಂದರೆ ನನ್ನ ಮಗ ಬಂದಿದ ತಕ್ಷಣ ಅವ್ರಿಗೆ ರೆಡಿ ಮಾಡಿ ಬ್ರೇಕ್ಫಾಸ್ಟ್ ತಿನ್ನಿಸೋಷ್ಟರಲ್ಲೇ ಕರೆಕ್ಟ್ ಆಗುತ್ತೆ ಟೈಮು. ಹಾಗೆ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇವತ್ತು ಗುರುವಾರ ಬೇರೆ ಆಗಿರೋದ್ರಿಂದ ಮನೆ ಕೆಲಸ ಎಲ್ಲ ಮುಗಿಸಿ ಮನೇಲಿ ದೇವ್ರ ಪೂಜೆ ಮಾಡಿ ಆಮೇಲೆ ರಾಯರ ಮಠಕ್ಕೂ ಸಹ ಹೋಗಿ ಮನೆಗೆ ಬಂದು ತಿರ್ಗಾ ನನಗೆ ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ, ಸ್ವಲ್ಪ ಕೆಲಸ ಇತ್ತು. ಹಾಗಾಗಿ ಇದು ನೆಕ್ಸ್ಟ್ ಡೇ ಈವ್ನಿಂಗ್, ಅಂದರೆ ಇದು ಶುಕ್ರವಾರದ ಸಂಜೆಯ ವ್ಲಾಗ್ ಆಗಿರುತ್ತೆ. ತಿರ್ಗಾ ಇವತ್ತು ಸಹ ಪೂಜೆ ಇದ್ದಿದ್ದರಿಂದ ಮನೆ ಕೆಲಸ ಎಲ್ಲ ಗುಡಿಸಿ ನೆಲ ಒರೆಸಿ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಸಂಜೆ ಅಡುಗೆ ಮಾಡ್ತಾಯಿದ್ದೀನಿ. ನನಗೆ ಬೇರೆ ಬಾಯೆಲ್ಲ ಫುಲ್ ಹುಣ್ಣಾಗ್ಬಿಟ್ಟಿತ್ತು, ಹಾಗಾಗಿ ವ್ಲಾಗ್ನ ಮಾಡಿಲ್ಲ. ಯಾಕಂದರೆ ವಾಯ್ಸ್ ಓವರ್ ಎಲ್ಲ ಕೊಡೋಕ್ಕಾಗಲ್ಲ, ಮಾತಾಡಬೇಕಾದ್ರೇ ಗೊತ್ತಾಗುತ್ತೆ. ಸ್ಟಾರ್ಟಿಂಗ್ ವಿಡಿಯೋದಲ್ಲೇ ಗುರುವಾರ ಸ್ವಲ್ಪ ಲೈಟಾಗಿ ಆಗಿತ್ತು, ಶುಕ್ರವಾರ ಸ್ವಲ್ಪ ಜಾಸ್ತಿನೇ ಆಗಿಬಿಟ್ಟಿತ್ತು. ಹಾಗಾಗಿ ನಂಗೆ ಮಾತಾಡೋಕ್ಕೆ ಆಗ್ತಿರಲಿಲ್ಲ. ಅದಕ್ಕೋಸ್ಕರ ವ್ಲಾಗ್ನ ಮಾಡೋಕ್ಕೆ ಹೋಗಲಿಲ್ಲ, ಸುಮ್ಮನೆ ವೀಡಿಯೋ ಮಾತ್ರ ಮಾಡಿಕೊಂಡೆ. ವಾಯ್ಸ್ ಓವರು ಆಮೇಲೆ ಬೇಕಾದ್ರೆ ನಿಧಾನಕ್ಕೆ ಕೊಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಆ ರೀಸನ್ಗೋಸ್ಕರನೇ ನಾನು ವೀಡಿಯೋನೂ ಸಹ ಆಲ್ಮೋಸ್ಟ್ 4 ಡೇಸ್ 5 ಡೇಸ್ ಆಯಿತು ವೀಡಿಯೋನೂ ಸಹ ನಾನು ಅಪ್ಲೋಡ್ ಮಾಡಿಲ್ಲ. ಇವಾಗ ಸಂಜೆಗೆ ಅಡುಗೆ ಮಾಡ್ತಿದ್ದೀನಿ. ಸಂಜೆಗೆ ಅಡುಗೆಗೆ ಬಂದುಬಿಟ್ಟು ಬಾಯೆಲ್ಲ ಹುಣ್ಣಾಗಿತ್ತಲ್ಲ, ಸ್ವಲ್ಪ ಕೋಲ್ಡ್ ಪದಾರ್ಥ ತಿಂದರೆ ಹೋಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ಜಾಮೂನ್ ಮಾಡೋಣ ಅಂದ್ಬಿಟ್ಟು ಜಾಮೂನು ಸಹ ಮಾಡ್ತಾಯಿದ್ದೀನಿ. ಹಾಗೆ ಈ ಸೈಡು ಸಾಂಬಾರು ಬಂದುಬಿಟ್ಟು ಸ್ವಲ್ಪ ಹುಳಿ ಸಾಂಬಾರು ಥರ ಮಾಡೋಣ ಅಂತ ಸ್ವಲ್ಪ ಪಾಲಕ್ ಸೊಪ್ಪು, ನುಗ್ಗೆಕಾಯಿ ಎಲ್ಲ ಇತ್ತು, ಎಲ್ಲ ಮಿಕ್ಸ್ಡ್ ತರಕಾರಿ ಹಾಕ್ಬಿಟ್ಟು ಒನ್ ಟೈಮ್ಗೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡ್ತಾಯಿದ್ದೀನಿ.
ಇನ್ನೊಂದು ಸೈಡು ಜಾಮೂನ್ಗೆ ಶುಗರ್ ಸಿರಪ್ ಬೇಕಲ್ವ, ಅದಕ್ಕೋಸ್ಕರ ಆ ಸೈಡು ಶುಗರ್ ಸಿರಪ್ ಮಾಡೋಕ್ಕೂ ಸಹ ಇಟ್ಟಿದ್ದೀನಿ, ಸಕ್ಕರೆ ಪಾಕ ಮಾಡೋಕ್ಕೆ ಇಟ್ಟಿದ್ದೀನಿ. ಈ ಸೈಡು ಸಾಂಬಾರಿಗೆ ಒಗ್ಗರಣೆನೂ ಸಹ ಹಾಕ್ತಿದ್ದೀನಿ. ಪಾಲಕ್ ಸೊಪ್ಪು, ನುಗ್ಗೆಕಾಯಿ ಮತ್ತು ಆಲೂಗೆಡ್ಡೆ, ಬದನೆಕಾಯಿ, ಬೀನ್ಸ್ ಎಲ್ಲ ತರಕಾರಿನೂ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಇವಾಗ ಸಾಂಬಾರು ರೆಡಿ ಆಗ್ತಿದ್ದಂಗೆ ಇವಾಗ ಎಣ್ಣೆನ ಕಾಯಕ್ಕೆ ಇಟ್ಬಿಟ್ಟು ಜಾಮೂನ್ನ ಮಾಡ್ಕೊತಿದ್ದೀನಿ. ಜಾಮೂನ್ ಮಾಡಿದ್ದಾಗಿದ ತಕ್ಷಣವೇ ನನ್ನ ಮಗ ಅಮ್ಮ ಬೇಬಿ ಕಾರ್ನ್ ತರಿಸಿದ್ದೆ, ಮಂಚೂರಿ ಮಾಡಿಕೊಡಿ ಅಮ್ಮ ಅಂತ ಕೇಳ್ತಿದ್ದ. ನನಗೆ ಮಾಡೋಕ್ಕಾಗ್ತಿರಲಿಲ್ಲ, ಹಾಗಿದ್ರು ಪಾಪ ಅವ್ನು ಕೇಳಿದ್ನಲ್ಲ ಅಂದ್ಬಿಟ್ಟು ಮಾಡಿಕೊಟ್ಟೆ. ಅದರ ರೆಸಿಪಿನೂ ಸಹ ಶೇರ್ ಮಾಡಿದ್ದೀನಿ. ಇವಾಗಂತೂ ವೆದರು ಫುಲ್ ಚಿಲ್ಲಾಗಿದೆ. ಈ ಚಿಲ್ ವೆದರಲ್ಲಿ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಮಕ್ಕಳು ಕೇಳ್ತಿರ್ತಾರೆ. ಅದು ಹೊರ್ಗಡೆ ಹೋಗಿ ತೊಗೊಂಬಂದು ಕೊಡೋದಕ್ಕಿಂತ ಮನೇಲೇ ಈಸಿಯಾಗಿ ಹೆಲ್ತಿಯಾಗಿ ಮಾಡಿಕೊಡ್ಬೋದು. ಜಾಸ್ತಿ ಟೈಮ್ ಹಿಡಿಯೋದೇ ಇಲ್ಲ. 20 ಮಿನಿಟ್ಸ್ ಇತ್ತು ಅಂದರೆ ಗೋಬಿ ಮಂಚೂರಿ ರೆಡಿ ಆಗಿಬಿಡುತ್ತೆ. ಅಷ್ಟು ಈಸಿಯಾಗಿ ಮಾಡ್ಕೊಬೋದು. ಇವಾಗ ಸ್ವಲ್ಪ ಪಾಕ ತಣ್ಣಗಾಗಿತ್ತು ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಬಿಸಿ ಮಾಡ್ತಿದ್ದೀನಿ. ಬಿಸಿ ಪಾಕದಲ್ಲಿ ಜಾಮೂನ್ ಹಾಕಿದ್ರೆ ನೀಟಾಗಿ ಸಾಫ್ಟಾಗಿ ಶುಗರ್ ಸಿರಪ್ ಎಲ್ಲ ಇಟ್ಕೊಳ್ಳುತ್ತೆ, ಅದಕ್ಕೋಸ್ಕರ ಅಷ್ಟೇ. ಜಾಮೂನು, ಡ್ರೈ ಜಾಮೂನು ಬಿಸಿದೇ ಹಾಕ್ಬಿಡ್ಬಾರ್ದು, ಅದು ಸ್ವಲ್ಪ ತಣ್ಣಗಾಗಬೇಕು. ಶುಗರ್ ಸಿರಪ್ ಮಾತ್ರ ಸ್ವಲ್ಪ ಬಿಸಿ ಇರಬೇಕು, ಆವಾಗ ಸಾಫ್ಟಾಗಿರುವಂಥ ಗುಲಾಬ್ ಜಾಮೂನ್ ರೆಡಿ ಆಗುತ್ತೆ. ಇವಾಗ ಬೇಬಿ ಕಾರ್ನ್ ಮಂಚೂರಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ. ಇವಾಗ ಫಸ್ಟು ನಾನು ಬೇಬಿಕಾರ್ನ್ನ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ರೌಂಡಿಗೆ ಬೇಕಂದರೆ ರೌಂಡಿಗೂ ಸಹ ಕಟ್ ಮಾಡ್ಕೊಬೋದು, ಉದ್ದಕ್ಕೆ ಬೇಕಂದರೆ ಉದ್ದಕ್ಕೂ ಸಹ ಕಟ್ ಮಾಡ್ಕೊಬೋದು. ಇದಕ್ಕೆ ನಾನು 2 ಸ್ಪೂನ್ ಆಗೋಷ್ಟು ಮೈದಾ, 2 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಂಡು ಸ್ವಲ್ಪ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಇಷ್ಟನ್ನು ಹಾಕ್ಕೊಂಡು ಸುಮ್ಮನೆ ನೀರು ಚುಮ್ಕಿಸ್ಕೊಂಡು ನಾನು ಕಲಿಸ್ಕೊತಿದ್ದೀನಿ. ಜಾಸ್ತಿ ನೀರು ಹಾಕೊಳಕ್ಕೆ ಹೋಗ್ಬಿಟ್ಟು, ಜಾಸ್ತಿ ಏನಾದರೂ ನೀರು ಹಾಕ್ತು ಅಂದರೆ ಬೇಬಿಕಾರ್ನ್ಗೆ ಹಿಟ್ಟು ಅಂಟಲ್ಲ, ಅದಕ್ಕೋಸ್ಕರ ನೋಡಿ ಈ ರೀತಿ ನೀರು ಚುಮ್ಕಿಸ್ಕೊಂಡು ಕಲಿಸ್ಕೊಳ್ಳಿ. ಆವಾಗ ನೀಟಾಗಿ ಕೋಟಿಂಗ್ ನೀಟಾಗಿ ಆಗುತ್ತೆ. ಈ ರೀತಿ ಕಲಿಸ್ಕೊಂಡಿದ್ದಾದ್ಮೇಲೆ ಎಣ್ಣೆ ಆಲ್ರೆಡಿ ನಾನು ಜಾಮೂನ್ ಮಾಡೋದಕ್ಕೆ ಬಿಸಿ ಮಾಡ್ಕೊಂಡಿದ್ನಲ್ಲ, ಅದಕ್ಕೆ ಇವಾಗ ಎಣ್ಣೆ ಆಲ್ರೆಡಿ ಕಾದಿದೆ. ಇವಾಗ ನಾನು ಒಂದೊಂದೇ ಬೇಬಿಕಾರ್ನ್ನ ಹಾಕ್ಕೊತಿದ್ದೀನಿ. ಅದನ್ನು ಜಾಸ್ತಿ ಏನು ಬೇಯಿಸೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಕ್ರಂಚಿಯಾಗಿ ಚೆನ್ನಾಗಿದ್ರೇ ಚೆನ್ನಾಗಿರುತ್ತೆ. ಅದು ಸುಮ್ಮನೆ ಕಲರ್ ಚೇಂಜ್ ಆಗಬೇಕು ಅಷ್ಟೇ. ಜಾಸ್ತಿ ಎಲ್ಲ ತುಂಬ ಕೆಂಪು ಡೀಪ್ ಫ್ರೈ ಮಾಡೋಕ್ಕೆಲ್ಲ ಹೋಗ್ಬೇಡಿ. ಸುಮ್ಮನೆ ಲೈಟಾಗಿ ಒಂದು 2 ಮಿನಿಟ್ಸ್ ಫ್ರೈ ಮಾಡಿದ್ರೂ ಸಾಕು, ಚೆನ್ನಾಗಿ ಆಗುತ್ತೆ ಅದು. ಇವಾಗ ನೋಡಿ ಇವಾಗ ಆಗಿದೆ. ಇವಾಗ ತೆಗೆದು ನಾನು ಸೈಡ್ಗೆ ಇಟ್ಕೊತಿದ್ದೀನಿ. ನಾನು 2 ಬ್ಯಾಚ್ ಆಗಿ ಮಾಡಿಕೊಂಡೆ, ಸ್ವಲ್ಪ ಜಾಸ್ತಿ ಇತ್ತು. ಹಾಗಾಗಿ ನಿಮ್ಗೇನಾದರೂ ಇಲ್ಲ ನಾನು ಒಂದೇ ಸಲ ಎಲ್ಲ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಬಿಟ್ಕೊಂಡು ಒಂದೇ ಸಲನೂ ಸಹ ಮಾಡ್ಕೋಬೋದು. ನಾನಿಲ್ಲಿ ಬ್ಯಾಚ್ ವೈಸ್ ಮಾಡ್ಕೊಂಡಿದ್ದೀನಿ, 2 ಬ್ಯಾಚ್ ಮಾಡ್ಕೊಂಡಿದ್ದೆ. ಸ್ವಲ್ಪನೇ ಹಾಕಿ ಸ್ವಲ್ಪ ಎಣ್ಣೆಲೆನೆ ಕರ್ಕೊಂಡಿದ್ದು. ಸುಮ್ಮನೆ ಎಣ್ಣೆನ ಜಾಸ್ತಿ ಬಿಸಿ ಮಾಡಿ ತಿರ್ಗಾ ಯೂಸ್ ಮಾಡಬಾರ್ದಲ್ವ, ಹಾಗಾಗಿ ಇವಾಗ ಅದನ್ನು ಡೀಪ್ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಮೊದಲೇ ನಾನು ಬಿಸಿನೀರಿಗೆ ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 4 ಗುಂಟೂರು ಮೆಣಸಿನ್ಕಾಯಿನ ಹಾಕ್ಬಿಟ್ಟು 20 ಮಿನಿಟ್ಸ್ ನೆನೆಯಕ್ಕೆ ಬಿಟ್ಟಿದ್ದೆ. ಅದನ್ನು ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರಿಗೆ ಹಾಕ್ಕೊಂಡು ಈ ರೀತಿ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ, ಅಂದರೆ ರೆಡ್ ಚಿಲ್ಲಿ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ. ಇವಾಗ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಒಂದು ಪ್ಯಾನ್ಗೆ 2 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ ಚಿಲ್ಲಿ ಬೇಕಂದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು. ಹಸಿಮೆಣ್ಸಿನ್ಕಾಯಿ ಹಾಕೋದ್ರಿಂದ ಮಧ್ಯದಲ್ಲಿ ಒಂದೊಂದು ಖಾರ ಅನಿಸುತ್ತೆ, ಅದಕ್ಕೋಸ್ಕರ ಅಷ್ಟೇ ಹಾಕ್ಕೊಂಡಿರೋದು. ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ ಚಾಪ್ಡ್ ಬೆಳ್ಳುಳ್ಳಿ ಮತ್ತು ಶುಂಠಿ, ಹಾಗೆ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರೋವಂಥ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಇಷ್ಟನ್ನು ಹಾಕ್ಕೊಂಡು ರಫಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಸಾಫ್ಟ್ ಆಗೋವರೆಗೂ ಎಲ್ಲ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬೇಡಿ. ರಫಾಗಿ ಫ್ರೈ ಮಾಡ್ಕೊತು ಅಂದರೆ ಅದು ಕ್ರಂಚಿಯಾಗಿ ಸಿಗುತ್ತೆ, ಆವಾಗ ಟೇಸ್ಟ್ ವೈಸ್ ಸಕ್ಕತ್ತಾಗಿರುತ್ತೆ. ಇವಾಗ ಅದಕ್ಕೆ ರುಬ್ಕೊಂಡಿರುವಂಥ ಚಿಲ್ಲಿ ಪೇಸ್ಟ್ನ ಹಾಕ್ಕೊತಿದ್ದೀನಿ. ಚಿಲ್ಲಿ ಪೇಸ್ಟ್ನ ಹಾಕ್ಕೊಂಡು 1 ನಿಮಿಷ ಫ್ರೈ ಮಾಡಿದ್ದಾದಮೇಲೆ ಇವಾಗ 1.5 ಸ್ಪೂನ್ ಆಗೋಷ್ಟು ನಾನಿಲ್ಲಿ ಟೊಮೊಟೊ ಕೆಚಪ್ನ ಯೂಸ್ ಮಾಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸೋಯಾ ಸಾಸ್ ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ವೆನಿಗರ್ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಅದು ಸಾಸಸ್ದೆಲ್ಲ ರಾ ಸ್ಮೆಲ್ಲೆಲ್ಲ ಹೋಗಬೇಕಲ್ಲ, ಅದಕ್ಕೋಸ್ಕರ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಇವಾಗ ಆ ಈರುಳ್ಳಿ ಫ್ರೈ ಆಗೋಕ್ಕೋಸ್ಕರ ಅಷ್ಟೇ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. ಕಡಿಮೆ ಆಯಿತು ಅಂದರೆ ಬೇಕಾದರೆ ಆಮೇಲೆ ಹಾಕ್ಕೋಬೋದು. ಇವಾಗ ನಾನು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ವೈಟ್ ಪೆಪ್ಪರ್ ಪೌಡರ್, 1/4 ಟೀ ಸ್ಪೂನ್ ಆಗೋಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಮತ್ತು 1 ಪಿಂಚ್ ಆಗೋಷ್ಟು ಶುಗರ್ ಹಾಕೋದ್ರಿಂದ ಉಪ್ಪು ಖಾರ ಎಲ್ಲ ಬ್ಯಾಲೆನ್ಸ್ಡ್ ಮಾಡುತ್ತೆ, ಅದಕ್ಕೋಸ್ಕರ ಅಷ್ಟೇ. ಇವಾಗ ನಾನು ಕಾರ್ನ್ಫ್ಲೋರ್ ನೀರನ್ನ ಹಾಕ್ಕೊತಿದ್ದೀನಿ. ಕಾರ್ನ್ಫ್ಲೋರ್ ನೀರು ಅಂದರೆ 1 ಸ್ಪೂನ್ ಕಾರ್ನ್ಫ್ಲೋರ್ಗೆ ನೀರು ಹಾಕ್ಕೊಂಡು ಗಂಟು ಇಲ್ದೆಲ್ಲ ಇರೋ ರೀತಿ ಕಲಿಸ್ಕೊಳ್ಳೋದು. ಇದನ್ನು ಹಾಕೋದ್ರಿಂದ ಸಾಸಿಯಾಗಿ ಚೆನ್ನಾಗಿರುತ್ತೆ. ಇದನ್ನು ಬೇಕಾದ್ರೆ ಸ್ಕಿಪ್ ಕೂಡ ಮಾಡ್ಬೋದು. ನನಗೆ ಬೇಕಾಗಿರೋದ್ರಿಂದ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ಇವಾಗ ಆ ಕಾರ್ನ್ಫ್ಲೋರ್ ನೀರನ್ನ ಹಾಕ್ಕೊಂಡು 1 ನಿಮಿಷ ಚೆನ್ನಾಗಿ ಕುದ್ದೀತಿರ್ಬೇಕಾದ್ರೆ ಅದಕ್ಕೆ ಇವಾಗ ಬೇಬಿಕಾರ್ನ್ ಏನು ಡೀಪ್ ಫ್ರೈ ಮಾಡಿ ಇಟ್ಕೊಂಡಿದ್ವೋ ಅದನ್ನು ಹಾಕ್ಕೊಂಡು ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ಬೇಬಿಕಾರ್ನ್ ಮಂಚೂರಿ ರೆಡಿ. ಇವತ್ತಿನ ನೈಟ್ ಡಿನ್ನರ್ ಬಂದುಬಿಟ್ಟು ಅನ್ನ, ಸಾಂಬಾರು, ಮೊಟ್ಟೆ
ಬೇಬಿ ಕಾರ್ನ್ ಮಂಚೂರಿ, ಗುಲಾಬ್ ಜಾಮೂನ್. ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಕಾಣಿಸೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.